ಜೂಡಿಯೋ ಟ್ಯಾಗ್ ತೆಗಿದಿರೋ ಡ್ರೆಸ್ ಫಾಲೋ ಮಾಡಿದ್ರೆ ಗೊತ್ತೋ ನಮ್ಮನ್ನ ಸೇಮ್ ಆದಿವಾಸಿ ತರ ಇದ್ದೀರ ರೆಡಿ ನಾನು 3 ಫ್ಲೋರ್ಸ್ ಮನೆ ಕಟ್ತಿದೀವಿ ಸೊ ಇನ್ನೊಂದು ಫ್ಲೋರ್ ಎಕ್ಸ್ಟ್ರಾ ಕಟ್ಟೋಣ ಹೆಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಯಾರಿಗೆಲ್ಲ ಲೈಫ್ ಸ್ಟೈಲ್ ಕುಕಿಂಗ್ ಆ್ಯಂಡ್ ಟ್ರಾವೆಲಿಂಗ್ ವ್ಲಾಗ್ಸ್ ಇಷ್ಟ ಇದೆಯೋ ನೀವು ಕರೆಕ್ಟ್ ಚಾನಲ್ಗೆ ಬಂದಿದ್ದೀರಾ ಅಂತ ಹೇಳ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ ಅಂತ ಹೇಳ್ತಾ ಸೊ ನನ್ನ ಕೊಲೀಗ್ಸ್ ಆ್ಯಂಡ್ ನನ್ನ ಫ್ರೆಂಡ್ಸ್ ಎಲ್ಲರೂ ಸೇರಿ ನಾವು ಇವತ್ತು ಸಿದ್ರಬೆಟ್ಟ ಕಡೆಗೆ ಹೋಗ್ತಿದ್ದೀವಿ ಆ್ಯಂಡ್ ಇದು ಬಂದು ತುಮಕೂರಿಂದ ಔಟ್ಸ್ಕರ್ಟ್ಸಲ್ಲಿದೆ ಲೈಕ್ ಅರೌಂಡ್ 30 ಕಿಲೋಮೀಟರ್ಸ್ ಆಗುತ್ತೆ ಸಿಟಿಯಿಂದ ಸೊ ಎಲ್ಲರೂ ಕಾಲೇಜ್ ಹತ್ರ ಬಂದು ಮೀಟ್ ಆಗಿ ಅಲ್ಲಿಂದ ಹೋಗೋಣ ಅಂತ ಹೋದ್ವಿ ಸೊ ಇಲ್ಲಿ ಫಸ್ಟ್ ನಲ್ಲಿ ನಮ್ಮ ಮತ್ತೆ ಅವರ ಮಗ ಬಂದಿದ್ರು ಬೆಳಗ್ಗೆ ಒಂದು ಟೈಮ್ 6:30 ಅಂತ ಅಂದ್ಕೊಂಡ್ವಿ ಬಟ್ ಎಲ್ಲರೂ ಬಂದು ರೀಚ್ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ 6:45 to 7 o'clock ಆಗಿಬಿಟ್ಟಿತ್ತು ಸೊ ಫೈನಲಿ ಎಲ್ಲರೂ ಒಂದು ಗ್ಯಾದರ್ ಮಾಡ್ಕೊಂಡು ಇನ್ನೊಬ್ರು ಜಾಯ್ನ್ ಆಗಬೇಕಿತ್ತು ಅವ್ರು ಆನ್ ದ ವೇ ಜಾಯ್ನ್ ಆಗ್ತೀವಿ ಅಂತ ಹೇಳಿದ್ರು ಸೊ ಫೈನಲಿ ನಮ್ಮ ತುಮಕೂರಲ್ಲಿರೋ ದೊಡ್ಡ ಆಂಜನೇಯ ಸ್ಟ್ಯಾಚ್ಯೂಗೆ ಒಂದು ಬಾಯ್ ಹೇಳ್ತಾ ಸಿದ್ರಬೆಟ್ಟ ಕಡೆಗೆ ಹೊರಟ್ವಿ ಆ್ಯಂಡ್ ಇಟ್ ವಾಸ್ ಸಚ್ ಅ ವಾರ್ಮ್ ಆ್ಯಂಡ್ ಕೋಸಿ ಮಾರ್ನಿಂಗ್ ಅಂತಲೇ ಹೇಳ್ಬೋದು ನನಗಂತೂ ಈ ನಡುವೆ ಬೈಕ್ ರೈಡ್ಸ್ ತುಂಬಾ ಇಷ್ಟ ಆಗ್ತಿದೆ ಮುಂಚೆ ಎಲ್ಲ ಬರೀ ಹಿಂದೆ ಕೂತ್ಕೊಂಡು ನೇಚರ್ನ ಎಂಜಾಯ್ ಮಾಡೋದು ಇಷ್ಟ ಆಗ್ತಿತ್ತು ಬಟ್ ಇವಾಗ ಒಂದ್ಸಲಿ ಗಾಡಿಯಲ್ಲಿ ಹೋಗೋದು ರೂಢಿ ಆಗಿಬಿಟ್ರೆ ಲಿಟ್ರಲಿ ಒಬ್ಬಳೇ ವೈಬ್ ಮಾಡ್ತಿರ್ತೀನಿ ಬಟ್ ನನ್ನ ಜೊತೆ ತಮಗ್ನ ಕೂಡ ಜಾಯ್ನ್ ಆದ ಅಂದರೆ ನಮ್ಮ ಮ್ಯಾಮ್ ಮಗ ಸೊ ಅವ್ನು ಓಡಿಸ್ತಿದ್ದ ಸ್ವಲ್ಪ ಹೊತ್ತು ಸೊ ಲಿಟ್ರಲಿ ಇಟ್ ವಾಸ್ ಸೋ ಗುಡ್ ಆ್ಯಂಡ್ ಯಾರು ಹೇಳ್ತಾರೆ ಏಜ್ಗೆಲ್ಲ ಒಂದು ಬ್ಯಾರಿಯರ್ಸ್ ಇದೆ ಅಂತ ಅಂದ್ಬಿಟ್ಟು ಎಲ್ಲರೂ ಡಿಫ್ರೆಂಟ್ ಏಜ್ ಗ್ರೂಪ್ಸ್ ಆ್ಯಂಡ್ ಸಕ್ಕದಾಗಿ ವೈಬ್ ಮಾಡಿದ್ವಿ ಆ್ಯಂಡ್ ಫೈನಲಿ ಬ್ರೇಕ್ಫಾಸ್ಟ್ ಮಾಡೋದಕ್ಕಂತ ಒಂದು ಪ್ಲೇಸಿಗೆ ಬಂದ್ವಿ ಆ್ಯಂಡ್ ಅಲ್ಲಿ ಇಡ್ಲಿ ವಡೆ ತುಂಬಾ ಸಕ್ಕದಾಗಿತ್ತು ಎಲ್ಲರಿಗೂ ಗೊತ್ತಿದೆ ಅಲ್ವಾ ತುಮಕೂರು ಇಸ್ ಫೇಮಸ್ ಫಾರ್ ತಟ್ಟೆ ಇಡ್ಲೀಸ್ ಆ್ಯಂಡ್ ವಡಾಸ್ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ನೆಕ್ಸ್ಟ್ ಟ್ರಕ್ಕಿಂಗ್ ಎಲ್ಲೋಗೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟಿಂಗಲ್ಲೇ ಪ್ಲ್ಯಾನ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಚಿಟ್ ಚಾಟ್ನೆಲ್ಲ ಮುಗಿಸ್ಕೊಂಡ್ವಿ ನಾನು ಬಂದರೂ ಬೆಂಗಳೂರಿನಿಂದ ಈ ಕಡೆ ಬರಬೇಕು ಅದೇ ಪ್ರಾಬ್ಲಮ್ ನಮಗೆ ಬೆಟ್ಟಗಳೇನು ಇಲ್ಲ ಬಿಲ್ಡಿಂಗ್ ನಾವು ಆ ಕಡೆ ಅಯ್ಯೋ ಬನ್ನಿ ಆಯ್ತಲ್ಲ ಸುತ್ತಮುತ್ತ ಇನ್ನೊಂದು 2 ಅವರ್ ಹೋಗ್ಬೋದು ಇನ್ನು ಡಿಡಿ ಅಂತಿದೆ ಮತ್ತೆ ಮಧುಗಿರಿ ಬೆಟ್ಟ ಇದೆ ಅದೆಲ್ಲ ಮೆಟ್ಲು ಹತ್ತದಿದೆ ಹೋಗಿದ್ದೀವಿ ಮಧುಗಿರಿ ಬೆಟ್ಟ ಹೋಗ್ಬೇಕು ಮಧುಗಿರಿ ಬೆಟ್ಟ ರೋಪ್ ಇದೆ ಸೊ ಫೈನಲಿ ಟೇಸ್ಟಿಯಸ್ಟ್ ಬ್ರೇಕ್ಫಾಸ್ಟ್ನ ಮಾಡಿಕೊಂಡು ಸೊ ಅಲ್ಲಿಂದ ಮತ್ತೆ ನಮ್ಮ ಪಯಣ ಶುರು ಆಯಿತು ಆ್ಯಂಡ್ ಇಟ್ ಟುಕ್ ಅರೌಂಡ್ 1.5 hour ನಾವು ಅಲ್ಲಿಂದ ರೀಚ್ ಆಗೋಷ್ಟೊತ್ತಿಗೆ ಆ್ಯಂಡ್ ರೈಡ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಸುತ್ತಮುತ್ತ ನೇಚರ್ನೆಲ್ಲ ಎಂಜಾಯ್ ಮಾಡಿಕೊಂಡು ಆ್ಯಂಡ್ ನಾನಂತೂ ಡೆಫಿನೆಟ್ಲಿ ತುಮಕೂರನ್ನ ಮಿಸ್ ಆಗ್ತೀನಿ ಆ್ಯಂಡ್ ಮೇನ್ಲಿ ಗ್ಯಾಂಗ್ನ ಮಿಸ್ ಆಗ್ತೀನಿ ಅಂತ ಹೇಳ್ತಾ ಫೈನಲಿ ಸಿದ್ರಬೆಟ್ಟಕ್ಕೆ ರೀಚ್ ಆದ್ವಿ. ವೆಲ್ಕಮ್ ಬ್ಯಾಕ್ ಟು ಜಾನ್ವಿಸ್ ಡೈರಿ. ಸೊ ಫೈನಲಿ ಸಿದ್ರಬೆಟ್ಟ ಹತ್ರ ಬಂದ್ಬಿಟ್ವಿ. ಸಿದ್ರಬೆಟ್ಟದಲ್ಲಿ ಹತ್ತಕ್ಕೆ ಸ್ಟಾರ್ಟ್ ಮಾಡಬೇಕು. ಇಟ್ ವಾಸ್ ವೆರಿ ಫನ್. ನನ್ನ ಕಣ್ಣಲ್ಲಿ ಬರೀ ನೀರೇ ಬಂತು. ಅಂಡ್ ದಿಸ್ ಇಸ್ ತಮೋಗ್ನ ನಮ್ಮ ಮ್ಯಾಮ್ ಮಗ ತನಿ ಕಾವ್ಯ ತನಿ. ಅಂಡ್ ದಿಸ್ ಇಸ್ ಲೇಖನ್ ಅವರು ನಳಿನಾ ಮ್ಯಾಮ್ ಇವ್ರ ಮದರ್ ಇದು ಪ್ರಭು ಸರ್ ಅಂಡ್ ಇದು ಪುನೀತ ಮ್ಯಾಮ್ ಅದು ನಮ್ಮ ಎಚ್.ಓ.ಡಿ ಮ್ಯಾಮ್. ಇವ್ರು ವ್ಲಾಗ್ ಮಾಡ್ತಿದ್ರು ನೀನ್ ಫೋಟೋ ತೆಗಿತೀನಿ ಹೋಗಿ ನೀನ್ ನಿಂತ್ಕೋ. ಮ್ಯಾಮ್ ಫುಲ್ ಕಷ್ಟ. ಸೌಂದರ್ಯ ಸರ್ ಹೇಳಿ ಇವಾಗ. ಪ್ರಕೃತಿ ಸೌಂದರ್ಯ ಮಾತಾಡಿ. ಜೂಡಿಯೋ ಟ್ಯಾಗ್ ತೆಗಿದಿರೋ ಡ್ರೆಸ್ ಇಲ್ಲಿ ಕುತ್ಕೊಂಡ ಇಲ್ಲ ಆದ್ಮೇಲೆ ಅಲ್ಲೋ ಕುತ್ಕೊಂಡ. ಹಾಯ್ ಫ್ರೆಂಡ್ಸ್. ಅವ್ರ ಮೇಲೆ ಕತ್ಕೊಂಡು ಹೋಗ್ತಿದಾರಂತೆ. ಇರಿ ನನ್ನ ಫ್ರೆಂಡ್ ಹೋಗ್ಬಿಡ್ತೀನಿ. ಇರಿ ಎಲ್ಲರೂ ಕಾಣಿಸ್ಬೇಕಲ್ಲ. ಮ್ಯಾಮ್ ಟ್ರೈ ಮಾಡ್ತೀರಾ ನಳಿನಾ ಮ್ಯಾಮ್? ವಿಭೂತಿಗೂ ನೋಡಿ ಮೆಟ್ಲಿಗೂ ವಿಭೂತಿ ಕುಂಕುಮ. ಆಲ್ರೆಡಿ ಸುಸ್ತಾಗ್ಬಿಟ್ರ ಸರ್ 3 ಮೆಟ್ಲಿಗೆ. ಎಲ್ಲೆಲ್ಲ ಜೋಬಿ ಇವ್ರೇ ಹತ್ತಿದ್ದಾರೆ ನೋಡಿ ಅಲ್ಲಿ. ಮ್ಯಾಮ್ ಹಾಯ್ ಹೇಳ್ಬಿಟ್ಟು ಹೋಗಿ. ನಮ್ಮ ಎಚ್.ಓ.ಡಿ ಮ್ಯಾಮ್ ಮತ್ತು ನಳಿನಾ ಮ್ಯಾಮ್ ಎನರ್ಜಿ ನೋಡೇ ನಮ್ಗೊಂಥರ ಆಗ್ತಿತ್ತು ಬಿಕಾಸ್ ನಾವು ಅವ್ರ ಏಜ್ಗೆ ಹೋಗೋಷ್ಟೊತ್ತಿಗೆ ನಿಜ ಇಷ್ಟು ಎಂಥೂಸಿಯಾಸಮ್ ಅಂತೂ ಇರಲ್ಲ. ಎಷ್ಟು ಸಕ್ಕದಾಗಿ ಎಂಜಾಯ್ ಮಾಡ್ತಿದ್ರು ಗೊತ್ತಾ ಇಬ್ರು. ಲೈಕ್ ಲಿಟ್ರಲಿ ಇವು ನೋಡಿ ಗೈಸ್ ಸೀನ್ ಸಕ್ಕದಾಗಿದೆ.
ಈ ಸರ್ಗೆ ಯಾವ್ದಾದ್ರು ಹುಡುಗಿದ್ರೆ ಹುಡ್ಕೊಡಿ. ಯಾರಾದ್ರೂ ಚೆನ್ನಾಗಿರೋ ಹುಡುಗಿ ಬೇಕಂತೆ, ಹುಡ್ಕೊಡಿ. ಯಾವುದೇ ಥರ ಹರಿಬರಿ ಇಲ್ಲದೆ ಆರಾಮಾಗಿ ವೀಡಿಯೋಸ್ನ ತಗೊಂಡು ನೇಚರ್ನ ಎಂಜಾಯ್ ಮಾಡಿಕೊಂಡು ಹತ್ತಿದ್ವಿ. ಆ್ಯಂಡ್ ನೇಚರ್ನ ನೋಡಿ ನಿಜವಾಗ್ಲೂ ಜನ ಎಷ್ಟಂದ್ರೆ ಎಷ್ಟು ಹಾಳು ಮಾಡಿಟ್ಟಿದ್ದಾರೆ. ಸಚ್ ಮೇಲೆ ಕಡೆ ಹೂವು ಹಾಕೋದು ಮಗ ನೋಡಿ ಸತ್ತವ್ರಿಗೂ ಹಾಕ್ದಂಗೆ ನನ್ಗಾಗ್ತಿದ್ದೀನಿ. ಇವಾಗ ಮಾತಾಡಿ, ವಿಡಿಯೋ ಆಫ್ ಮಾಡಿದ್ರೆ ಮಾತ್ರ ಮಾತಾಡ್ತೀರಾ. ಈ ಸರ್ಗೆ ಹುಡುಗಿನ ಹುಡುಕೊಡಿ. ನೋಡಿ ಇವಾಗ ನೀಟಾಗಿ ಕಾಣಿಸ್ತಿದ್ದಾರೆ. ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಸಿದ್ಧಗಂಗಾ ಕಾಲೇಜ್ ಆಫ್ ವಿಮೆನ್ಸ್. For more details, please contact me. ಏನ್ ಎತ್ತಿನ ಗಾಡಿಯಲ್ಲಿ ಬರ್ತಿದ್ರಾ? ಹಾಯ್, ಏನು ಮಾಡ್ತಿಲ್ಲ. ಥ್ಯಾಂಕ್ ಯು ಮಂಕಿ. ಫೈನಲಿ ಅರ್ಧಕ್ಕೆ ಬಂದ್ವಿ. ಹಾಯ್ ಹೇಳಿ. ಏನ್ ಸರ್ ನಮಗ್ ಅಕ್ಕ ಟಯರ್ಡಾ? ಎಷ್ಟು? ಯಾರು ಫಾಲೋ ಮಾಡ್ಕೊಂಡು ಬರ್ತಿದ್ದಾನೆ. ಎಷ್ಟೊತ್ತು ಫಾಲೋ ಮಾಡಿದ್ರು ಗೊತ್ತೋ ನಮ್ಮನ್ನ. ಹೌದಾ? ನಾನು ನೋಡ್ಲಿಲ್ಲಪ್ಪ. ಅಮ್ಮಂಗ ನೀನು ನೋಡ್ದಲ್ವಾ? ನೋಡ್ಕೊಂಡು ಅದಕ್ಕೆ ಮ್ಯಾಮ್ ಅವ್ರು ವೇಟ್ ಮಾಡ್ತಿದ್ದು. ಸೊ ಫೈನಲ್ಲಿ ಹತ್ತಿದ್ದೀವಿ. ನೋಡಿ ಚೆನ್ನಾಗಿ ಬಂದಿದೆ. ಟ್ರೆಕ್ಕಿಂಗ್ ಅಂತೆ. ಟ್ರೆಕ್ಕಿಂಗ್ ಸಕ್ಕದಾಗಿದೆ ವ್ಯೂ. ಬಿಸಿಲು ಬಂದಿದೆ. ಟೈಮ್ ಎಷ್ಟು ಕಾವ್ಯ? 11:30 ಆಗಿದೆ. ಬೆಳಗ್ಗೆ 6 ಗಂಟೆಗೆ ಮನೆ ಬಿಟ್ಟವರು. ಅರ್ಧನೂ ಮುಗಿಸ್ಲಿಲ್ಲ. ತಿರ್ಕೊಂಡು ಬಂದಿದೀವಿ. ಏನ್ ಗೊತ್ತಾ ಗಾಯ್ಸ್, ಇಲ್ಲಿ ಯಾರೋ ಇಬ್ರು ಹುಡುಗರು ಬಂದಿದ್ರು. ಅವ್ರು ಯಾರು ಮದ್ವೆ ಆಗ್ಬೇಕೋ ಗೊತ್ತಿಲ್ಲ. ಒಂದೊಂದು ಮೆಟ್ಲಿಗೂ ಫೋಟೋ ತೆಗೆಸ್ಕೊಂಡ್ ಬಂದಿದ್ದಾರೆ. ಯಾರು? ನೋಡ್ದೆ ನಾನು ಅವ್ರಿಬ್ಬರನ್ನ. ಗೈಸ್, ಗರ್ಲ್ಸ್ಗಿಂತ ಜಾಸ್ತಿ ಬಾಯ್ಸ್ಗೆ ಕ್ರೇಜ್ ಆಗ್ಬಿಟ್ಟಿದೆ ಫೋಟೋಸ್ ಮೇಲೆ. ಏನು ಮಾಡೋದು? ನನ್ನ ಹೊಸ ಸನ್ ಗ್ಲಾಸಸ್ ಹೆಂಗಿದೆ? 7,000 ರೂಪಾಯಿ. ನನ್ನ ಹೊಸ ಹೇರ್ ಸ್ಟೈಲ್ ಹೇಗಿದೆ? ಸೇಮ್ ಚೈನೀಸ್. ಕಾವ್ಯ ಚೈನೀಸ್ ಥರ ಇದ್ರೆ ಸಿ ಅಂತ ಕಾಮೆಂಟ್ ಮಾಡಿ ಗೈಸ್. ಇದು ಇಂಡಿಯನ್ ಥರ ಇದ್ರೆ ಹತ್ತಿ ಬೇಗ. ಏಕೆ ನೋಡಿ ಗೈಸ್, ಎಷ್ಟು ಮೆತ್ತಗೆ ಹತ್ತಿದ್ದಾರೆ ಸೀನಿಯರ್ ಸಿಟಿಸನ್ಸು. ನಿಮ್ಮ ಮದ್ವೆಗೆ ಮಗು ಆಗಿದಲ್ಲ? ಮಗು ಆಗಿಲ್ಲಲ್ಲ ಇನ್ನು. ನೋಡಿ ಒಳಗಡೆ ದೇವಸ್ಥಾನ. ಮ್ಯಾಮ್ ಆಗಲ್ಲ, ಬನ್ನಿ ಮ್ಯಾಮ್. ಚೆನ್ನಾಗಿದೆ ಗುಹೆ ಒಳಗಡೆ ಅಲ್ವಾ? ಎಷ್ಟು ಕೋಲ್ಡ್ ಆಗಿದೆ ಅಲ್ವಾ? ವಾವ್. ಹೇಳಿ. ಅಡಿಗೆ ಮಾಡ್ತಿದ್ದ ಆವೇನು ಬರ್ತಿರ್ಲಿಲ್ವಾ? ತೆಗಿತಿದ್ದೀನಿ. ಸಕ್ಕದಾಗಿದಲ್ಲ. ಬಂದೆ. ಎಲ್ಲಿ? ಅಲ್ಲೆಲ್ಲ ಹೋಗ್ಬಾರ್ದಂತೆ ಮ್ಯಾಮ್. ಕಾವ್ಯ ಅವರಮ್ಮ ಹೇಳ್ ಕಳ್ಸಿದ್ದಾರೆ. ಎಲ್ಲೆಲ್ಲ ಕರ್ಕೊಂಡು ಹೋಗ್ತಿದಾರೆ ಮ್ಯಾಮ್ ನನ್ನ. ಸೂಪರ್. ರಾತ್ರಿ ಉಳ್ಕೊಂಡಿದ್ದು ಬೆಳಗ್ಗೆ. ಆಗಿದೆ ನೋಡಿ. ಲೇಖನ್ ಏನ್ ಬೇಕು? ಲೇಖನ್ ಕೀ ಬನ್ಸ್ ಬೇಕಾ? ಕ್ಯಾಟ್ರ್ ಪಿಲ್ಲರೇ ಬೇಕಾ ನಿಂಗೆ? ಇದೆಲ್ಲ ಏನು ಬೇಡವಾ? ಯಾಕೆ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಮಿಕ್ಕಿ ಮೌಸ್ ಎಲ್ಲ. ನೋಡಿ ಇಲ್ಲಿ ಒಂದು ವಿ ಟುಕ್ ದಿಸ್. ಆ್ಯಂಡ್ ಇದು ನಮ್ಮ HOD ಮ್ಯಾಮ್ ಕೊಡಿಸಿದ್ರು.
ಸೊ ದೇವ್ರ ದರ್ಶನನ ಮುಗಿಸ್ಕೊಂಡು ಆ್ಯಂಡ್ ಮೇಲೆ ಇನ್ನೂ ಪೀಕ್ ಹೋಗ್ಬೋದು ಅಂತಂದರು. ಸೊ ಅಲ್ಲಿವರೆಗೂ ಟ್ರಕ್ಕಿಂಗ್ನ ಸ್ಟಾರ್ಟ್ ಮಾಡಿದ್ವಿ. ಹಾಂ, ಶಿಖರದಲ್ಲಿದ್ದೀವಿ, ಚೆನ್ನಾಗಿದೆ. ಸಾರ್ಥಕ ಆಯಿತು. ಐ ಫೀಲ್ ಲೈಕ್ ಬಾಬಾ ಬುಡನ್ಗಿರಿ ಹಿಲ್ಸ್ ಅಲ್ವಾ? ವೆಂಕಟೇಶ್ವರ ಸ್ವಾಮಿ ಬೆಟ್ಟ ಐತಿ, ವೆಂಕಟೇಶ್ವರ ಸ್ವಾಮಿ ನೋಡ್ದಂಗೆ ಸಖತ್ತಾಗಿದೆ ಅಲ್ಲ. ನೋಡಿ ಈ ಮ್ಯಾಮ್ನ ನೋಡಿ ಗೈಸ್ ಹೆಂಗಿದ್ದಾರೆ, ಸೇಮ್ ಆದಿವಾಸಿ ಥರ ಇದ್ದೀರ ನೋಡಿ ಗೈಸ್ ಹೆಂಗಿದ್ದಾರೆ. ನಂಗೆ ಫುಲ್ ಕಾಮಿಡಿ ಅನ್ನಿಸ್ತಿದೆ ಗೊತ್ತಾ ನಿಮ್ಗೆ ನೋಡ್ತಿದ್ರೆ. NSS ಎಕ್ಸ್ ಆಫೀಸರು, ಡಾಕ್ಟರ್ ನಳಿನ ಎನ್, ಪ್ರೊಫೆಸರ್ ಅಲ್ಲ ಫ್ಯೂಚರ್ ಅಸೋಸಿಯೇಟ್ ಪ್ರೊಫೆಸರ್. ಇನ್ನು ಸ್ವಲ್ಪ ದಿನದಲ್ಲಿ ಅಸೋಸಿಯೇಟ್ ಆಗ್ತಾರೆ, ನಮಗೆಲ್ಲ ಟ್ರೀಟ್ ಕೊಡಿಸ್ತಾರೆ. ಹಾಂ, ಟ್ರೀಟ್ ಕೊಡಿಸ್ತಾರೆ ಇವ್ರು ಮ್ಯಾಮ್ ನಮಗೆ. ಎಷ್ಟು ಸಕ್ಕತ್ತಾಗಿದೆ ಅಲ್ವಾ ವ್ಯೂ. ಅಯ್ಯೋ ಹಾಯ್ ಮಾಡಿ. ಯಾಕೆ ಇದು ನೋಡಿ ಹಂದಿ ಮರಿ. ಹಲೋ, ಇದೇ ಪ್ರೋಮೋ ಶಾಟ್. ನನಗೊಂದು ಬಿಳಿ ಹಂದಿ ಸಿಕ್ತು, ಅದು ಕಾವ್ಯ ಅಂತ. ಇದು ಇವರು ಸೊ ಫೈನಲಿ ಮೇಲೆ ರೀಚ್ ಆಗಿ. ನಂಗೆ ಇಲ್ಲಿ ಜಾಗ ಬಿಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಅಷ್ಟು ಸಕ್ಕತ್ತಾಗಿದೆ ಇಲ್ಲಿ. ಐ ಲವ್ ದ ಪ್ಲೇಸ್ ಆ್ಯಂಡ್ ಐ ನೆವರ್ ಥಾಟ್ ದಟ್ ತುಮಕೂರು ಇಸ್ ಸೋ ಬ್ಯೂಟಿಫುಲ್. ಸೇಮ್ ಚಿಕ್ಕಮಂಗ್ಳೂರು ಫೀಲ್ಸ್ ಬರ್ತಿದೆ ನನಗೆ ಗೊತ್ತಾ. ಇನ್ನು ಸಕ್ಕತ್ತಾಗಿದೆ ಗೊತ್ತಾ. ನೋಡಿ ಇವರಿಬ್ಬರು ನೋಡಿ. ಅದು ತಾಲಿದೆ, ಅದಕ್ಕೆ ನೀವು ಮುಂದೆ ಹೋಗಿ ಕಾವ್ಯ ನಿಂತಿಡಿ. ನೋಡಿ ಮನೆಗಳೆಲ್ಲ ಕಟ್ಕೊಂಡಿದ್ದಾರೆ ಎಷ್ಟು ನೀಟಾಗಿ. ಇಲ್ಲಿ ಕಲ್ಲಿಟ್ರೆ ಮನೆ ಕಟ್ಬೋದಂತೆ. ಆಲ್ರೆಡಿ ನಾನು 3 ಫ್ಲೋರ್ಸ್ ಮನೆ ಕಟ್ತಿದ್ದೀವಿ. ಸೊ ಇನ್ನೊಂದು ಫ್ಲೋರ್ ಎಕ್ಸ್ಟ್ರಾ ಕಟ್ಟೋಣ. ಅಯ್ಯೋ ದೇವರಿದ್ದಾರೆ, ಈಶ್ವರ ಅಂತೆ, ಏನೋ ಕಾಣಿಸ್ತಿಲ್ಲ ವಿಡಿಯೋಸಲ್ಲಿ. ನೋಡಿ ಮ್ಯಾಮ್ ಹೋಗ್ತಿದ್ದಾರೆ. ನಾನು ಹೋಗ್ಲಾ? ಅದೇನು ಬಿಚ್ಚ ಇರಿ ತೋರಿಸ್ತೀನಿ. ಮ್ಯಾಮ್ ಏನೋ ಹಾವುಗಳೇನು ಇರಲ್ಲ ಅಲ್ವಾ? ನೋಡಿ ಇಷ್ಟೇ, ಎಷ್ಟು ಕ್ಯೂಟಾಗಿದೆ. ಅವರೇ ಹೂ ಸಿಕ್ತು. ಸೊ ಇವಾಗೆಲ್ಲ ಮುಗಿಸ್ಕೊಂಡು ಕೆಳಗಡೆಗೆ ಹೋಗ್ತಿದ್ದೀವಿ. ಸೊ ಕೆಳಗಡೆಗೆ ಹೋಗಿ ಸಿಗೋಣ. ಹಾಯ್ ಫ್ರೆಂಡ್ಸ್, ಬ್ಯಾಕ್ ಫ್ರೆಂಡ್ಸ್ ಮಾಡೋಣ ಜನರೇ, ಬನ್ನಿ ಬನ್ನಿ. ಹೆಸರು ಪಾಮ ಅಂತ, ಡೂಪ್ಲಿಕೇಟ್ ಆಫ್ ಪೋಮ. ಇದು ಪೋಮ, ಪೋಮ. ಹೋಗ್ತೀವಿ ಅಲ್ಲಿಗೋದ್ರೆ ಹೋಗು, ಟಯರ್ಡ್ ಅಲ್ಲಿ. ಸೊ ಮೇಲೆ ಎಲ್ಲ ಎಂಜಾಯ್ ಮಾಡಿಕೊಂಡು ಕೆಳಗಡೆಗೆ ಇಳಿದ್ವಿ. ಬಟ್ ನನಗೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಕೆಳಗಡೆ ಹೋಗೋದಕ್ಕೆ ಅಷ್ಟೊತ್ತಿಗೆ ನಮಗೊಂದು ಶಾಕಿಂಗ್ ನ್ಯೂಸ್ ಬಂತು. ನನ್ನ ಗಾಡಿ ಬೀಗನ ಮೇಲಕ್ಕೆ ಹೋಗೋಕ್ಕಿಂತ ಮುಂಚೆನೇ ಗಾಡಿಯಲ್ಲೇ ಬಿಟ್ಬಿಟ್ಟು ಹೋಗಿಬಿಟ್ಟಿದ್ದೆ. ಆ್ಯಂಡ್ ಫೈನಲ್ಲಿ ತುಂಬ ಸತಾಯಿಸಿ ಅಲ್ಲಿರೋ ಮನೆಯವ್ರು ಎತ್ತಿಟ್ಕೊಂಡಿದ್ರು. ಅದಾದಮೇಲೆ ಕೊಟ್ಟರು. ಆ್ಯಂಡ್ ಆ ಟೆನ್ಷನಲ್ಲಿ ನಂಗೆ ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟೇ ಬಂದಿಲ್ಲ. ಆ್ಯಂಡ್ ಫೈನಲಿ ಇದಾಗಿತ್ತು ನಮ್ಮ ಬ್ಯೂಟಿಫುಲ್ ವ್ಲಾಗ್. ಸೊ ನನ್ನ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.